ಸಾವುಕಾರ ಮಂದಿಗೆ ಭಾಳ ಮಂದಿ ಕೇಳಕತ್ತಿದ್ರಿ ಸವಿತಕ್ಕನ ಸಂಸಾರ ಏನಾಯ್ತಕ್ಕ ಏನಾಯ್ತು ಅಂತ ಹೇಳಿ. ಹಾಗಾಗಿ ನಿಮ್ಮೆಲ್ಲರಿಗೋಸ್ಕರ ನಾನು ಮತ್ತೆ ಸವಿತಕ್ಕನ ಸಂಸಾರನ ಮಾಡ್ತೀನಿ. ನಾನು ಅಂದ್ಕೊಂಡೆ ಸವಿತಕ್ಕನ ಸಂಸಾರ ಹಾಕಿದಾಗ ಭಾಳ ವ್ಯೂಸ್ ಬರಲಿಲ್ಲ, ನಿಮ್ಗೆ ಯಾರಿಗೂ ಇಷ್ಟ ಆಗ್ತಿಲ್ವೇನೋ ಅಂದ್ಕೊಂಡು ನಾನು ಇವ್ರ ಮಂತನದ ಕತೆ ಮಾಡೋದು ಬಿಟ್ಟಿದ್ದೆ. ಆದರೆ ಮತ್ತೆ ವಾಪಸ್ ಈಗ ಸವಿತಕ್ಕನ ಸಂಸಾರದ ಕತೆ ಮಾಡಕತ್ತೀನಿ. ರಮಣಿ ಅಂತ ಇದ್ಲು, ಬಹುಶಃ ನೀವು ಮರ್ತಿರೇನು, ರಾಧಾ ರಮಣಿ ಅಂತಂದು ಮಕ್ಕಳಿದ್ರಲ್ಲ. ಈಗ ರಮಣಿ ಬರ್ತಾಳ ರಜಕ್ಕೆ, ಮಂಜು ಸಂಜು ರಾಧಾ ಮತ್ತು ಎಲ್ಲರೂ ಬರ್ತಾರ. ಅದ್ರದ್ದೇ ಕತೆ ಮಾಡಕತ್ತೀನಿ. ಬಹುಶಃ ಹೊಸದಾಗಿ ನೋಡೋರಿಗೆ ಕನ್ಫ್ಯೂಷನ್ ಆಗ್ಬೋದು. ಅಲ್ಲ, ಈಕಿ ನಮ್ಮ ರಾಧವ್ನು ಬರ್ತೀನಿದ್ಲು, ರಮಣಿನೂ ಬರ್ತೀನಿದ್ಲು, ರಜಾ ಬಿಟ್ಟು ಹುಡುಗರು ಕರ್ಕೊಂಡ್ ಬರ್ತೀನಿ ಅಂತಂದು ಯಾಕ ಭಾಳ ತಡ ಮಾಡಕತ್ತಾಳ ನೋಡು. ರಾಧಾ ಅಂತರೂ ಮುಂಜಾನೆ ಬರ್ತಾಳೆ, ಬೆಂಗಳೂರಿಂದ ಬರೋದಲ್ಲ. ಈಗಿನ ರಮಣಿ ಆಕೆ ಗಂಡ ಬಂದು ಬಿಡ್ತಾನವ, ಇವ್ರದ್ದು ಕೋರ್ಟ್ನ ಕೆಲಸ ಐತಿ, ನಾನು ಬಿಟ್ಟು ಇವ್ರು ಕೋರ್ಟಿಗೆ ಹೋಗ್ತಾರ, ನಾನು ಹುಡುಗರು ಕರ್ಕೊಂಡು ನಾನಾ ಬರ್ತೀನಿ ಅಂತ ಅಂದಾಳ. ಇಬ್ಬರು ಹುಡುಗರ್ನು ಕರ್ಕೊಂಡು ಬರ್ತಾಳ ಅಂತೀಗ. ಹೌದನ? ಆಕಿಗೆ ಆಲೂ ಪರಾಟ ಅಂದ್ರೆ ಭಾಳ ಇಷ್ಟ. ಮಾಡ್ಬೇಕಿಲ್ಲ ಅದೇನೋ ಪನ್ನೀರ್ದೇನೋ ಮಾಡ್ತೀಯಲ್ಲ, ಪಲ್ಯ ಮಾಡ್ಬೇಕಿಲ್ಲ, ಭಾಳ ಇಷ್ಟಪಟ್ಟು ತಿಂತಿತ್ತು. ಯಪ್ಪ ಆಕೆ ಬಂದು ಮಾಡ್ತಾಳಂತ. ಯವ್ವ ನೀನೇನು ದಣ್ಕಬೇಡ, ನಾ ಎಲ್ಲ ಬಂದು ಮಾಡ್ತೀನಿ ಅಂತ ಹೇಳ. ಇದ್ರಕ್ಕಿಂತ ಇನ್ನೇನ್ರಿ ಬೇಕು ನಮಗೆ? ನಮ್ಮ ಮಕ್ಕಳು ಅವ್ರು ಅಡುಗೆ ಮಾಡೋ ಹಾಕಂಗೆ ಆಗ್ಯಾರಲ್ಲ, ಈಗ ಅಷ್ಟ ಸಾಕು. ನನಗೂ ಒಂದು 2 ದಿನ ಅವರೆಲ್ಲ ಬಂದ್ರೆ ಅಂದ್ರೆ ನಾನು ರೆಸ್ಟ್ ಮಾಡ್ಬಿಡ್ತೀನಿ. ರೆಸ್ಟ್ ನಾನಂತರೂ ತವ್ರ ಮನೆಗೆ ಹೋಗೋದಿಲ್ಲ, ಮುಗಿದು ಹೋಗೈತೆ ಅವ್ರ ಮನೆಗೆ ಎಲ್ಲ. ಅವ್ರ ತವ್ರ ಮನೆಗೆ ಬಂದಾಗ ನನಗೆ ಆರಾಮ್ ನೀಡಲಿ ಅಷ್ಟೇ ಅನ್ನಂಗೆ. ಮಂಜು ಬಂದ್ಯಾಪ? ಹೊಂಟೇನ ಅಂಗಡಿಗೆ? ಹ್ಞೂ ಬೇ ಹೊಂಟೀನಿ. ಯಾಕ ಅವ ಸಂಜು ಇಲ್ಲ ತಾನೆ? ಅವನು ತಯಾರಾಕತ್ತಾನ. ಮತ್ತು ಅವನು ಈಗ ಇವೆಂಟ್ಸ್ ಎಲ್ಲ ಜೋರ್ ಐತಲ್ಲ, ಈಗ ಮದ್ವೆ ಸೀಸನ್. ಅದ್ರಾಗ ಈ ಬ್ಯಾಚುಲರ್ ಪಾರ್ಟಿ ಮಾಡ್ರ ಬರ್ತಾರೆ ನೋಡು, ಬ್ರೈಡ್ ಟು ಬಿ ಗ್ರೂಮ್ ಟು ಬಿ ಮಾಡೋರು, ಅವೆಲ್ಲ ಮತ್ತೆ ಫುಲ್ ರಶ್ ಐತೆ ತಂದು. ಇನ್ನೊಂದು ಅಂಗಡಿ ತೊಗೊಂಡು ಬಾಡಿಗೆ ತೊಗೊಂಡು ಕೊಪ್ಪಳದಾಗ ಇನ್ನೊಂದು ಕಡೆ ಮಾಡ್ಬೇಕು ಅಂತ ಮಾಡಕತ್ತಾನ. ಹೌದಾ? ಅಯ್ಯ ಚಲೋ ಆತಲ್ಲ, ಮಾಡನ್ ಬಡ ಇದು ಒಂದು ಮನೆ ಬಿಚ್ಚಿ ಚಂದಾಗ ಹಾಕ್ಸ್ಕೊಂಬಿಟ್ರ ಅದು ಒಂದು ಚಲೋ ಆಗತ್ತಪ್ಪ. ಖರೆ ನಾ ಚಲೋ ನಡೆಯಕತ್ತದ ನೋಡು. ಅಂದಂಗ ಬರು ಮುಂದಾಗ ಮಂಜು ಇದನ್ನ ತೊಗೊಂಬಿಡು, ಒಂದು ಜಾಮೂನಿನ ಪಾಕೆಟ್. ಅವು ಒಂದು ತೊಗೊಂಡ್ರೆ ಒಂದು ಫ್ರೀ ಅದಾವಲ್ಲ, ಅವನ್ನ ತೊಗೊಂಬ. ಮತ್ತು ಹುಡುಗರು ಬರ್ತಾರಂತ, ಮತ್ತಿವತ್ತು ರಾಧವ್ವ ಆಕಿ ಮಕ್ಳು ಬರ್ತಾವೆ, ನೀನು ಸ್ವಸ್ತಾರ ಇಬ್ಬರು ಬರ್ತಾರಪ್ಪ. ಬಂದ್ರಂದ್ರೆ ಮತ್ತೆ ಯಮ್ಮ ಏನು ಮಾಡಿವಿ ಅಂತ ಹಿಂದಿಂದ ಸುತ್ತವ. ನಾನಂತರೂ ಏನು ಮಾಡಿಲ್ಲಪ್ಪ ಕರೆನ. ಅದ್ರಾಗ ನಮ್ಮ ರಮಣಿ ಏನಂದಾಳ, ಏನು ಮಾಡಬೇಡವ, ನಾ ಬಂದ್ಮೇ ಮಾಡೋಣಂತ. ನನಗೂ ಇಲ್ಲ ಅಲ್ಲಿ ಒಂದಿಟ್ಟು ಕಲ್ಕೊಂಡಂಗೆ ಆಗುತ್ತೆ, ನೀ ಕಳಿಸುವಂತೆ ಅಂತ. ಚಕ್ಲಿ ಶಂಕರಪಾಳೆ ಎಲ್ಲನೂ ನಾನು ನೀನು ರಾಧಕ್ಕ ಸೇರಿ ಮಾಡೋಣಂತ ಅಂದಾಳ. ಅದಕ್ಕೆ ಈಗ ಬರತ್ಲಿಗೆನ ಜಾಮೂನರ ಮಾಡ್ತೀನಿ, ತಾಂಬಲ್ಲ ಯಪ್ಪ ಬರೋ ಮುಂದಾಗ. ಮಾತಾಡ್ಬೇವು ತೊಗೊಂಬರ್ತೇನೆ, ನಂಗೆ ತಡ ಆಗುತ್ತಾ, ನಾ ಬರ್ಲ್ಯಾ? ಆತ್ ತೋರಪ್ಪ, ಹೋಯ್ ಬಾ. ಎಲ್ಲದಳ ಅಕ್ಕಿ? ನೀನ್ ಏನ್ ಮಾಡತ್ತಾಳ? ಯವ್ವ ಅಡಿಗೆ ಮಾಡತ್ತೋಡ ಅಲ್ಲೇ. ಈ ಹುಡುಗಿ ಅಂಕ್ರ ಒಟ್ಟ ಗಮನನ ಇರಲ್ಲ, ಏನಾರ ಹೇಳಿದ್ರೆ ಏನಾರ ಮಾಡ್ತಾಳೆ. ಏನಾರ ಮಾಡ್ಲಪ್ಪ. ಹೊಂಟೆ ಸಂಜು? ಹ್ಞೂ ಇವತ್ತು 2-3 ಅದೀಗ ಅವ್ರಿಗೆ ಒಂದು ತಾಸಿಗೆ 600 ರೂಪಾಯಿ ಅಂತ ಹೇಳಿದ್ನೆ. ಮತ್ತು ಒಬ್ರೊಬ್ರು ಏನು ಮಾಡ್ಬಿಡ್ತಾರೆ, 1.5 ತಾಸು 2 ತಾಸು ಮಾಡ್ತಾರೆ. ಈಗ ಎಷ್ಟು 4 ಅದಾವ. ಈಗ 10 ಗಂಟೆಯಿಂದ 12 ಗಂಟೆ, 12 ಗಂಟೆಯಿಂದ 2 ಗಂಟೆ ಒಂದು ಐತಿ, ಮತ್ತು ಮಧ್ಯಾಹ್ನ ಯಾವೂ ಇಲ್ಲ. 4 ಗಂಟೆಯಿಂದ 6 ಗಂಟೆ, 6 ಗಂಟೆಯಿಂದ 8 ಗಂಟೆ ಇವತ್ತು ಪೂರಾ ಐತಿ ಇವತ್ತು ಶೆಡ್ಯೂಲು. ಹಾಗಾಗಿ ಹೋಗಬೇಕೀಗ. ಏನು ಮಾಡಿಬೇವು ನಾಷ್ಟ? ಏನ್ ಮಾಡೋಣಪ್ಪ, ನಿಮ್ಮ ಅತ್ತಿಗೆಮ್ಮ ಒಳಗೆ ಸೇರ್ಕೊಂಡಾಳ, ಇನ್ನ ಏನಿಲ್ಲ. ಅವ ಅಂತೂ ಏನು ತಿಂದೋದ್ನ ಏನ, ಇಬ್ರು ಅಲ್ಲೇ ಒಳಗೆ ಕೂತ್ಕೊಂಡು ಗುಳು ಮಾಡಿ ತಿಂದ್ಬಿಡ್ತಾರ ಅವರು. ಅವ್ರಿಬ್ರು ಗಂಡ ಹಿಂಗೆ ತಿಂದು ಗೊತ್ತಲ್ಲ ನಿನಗೆ. ಹೋಗ್ಲಿ ಬಿಡ್ಬೇವ, ಜೀವದಾರ ಇಬ್ರು ಹೊತ್ತಾಗ ಹೆಂಗ ಆಗ್ಲಿ ಬಿಡಪ್ಪ ಆಗ್ಲಿ. ಏನ್ ಮಾಡ್ಯಾಳ ನೋಡಿ ನಿಮ್ಮ ಅತ್ತಿಗೆಮ್ಮ? ನಾನು ಒಳಗೆ ಹೋಗಿ ನೋಡಿಲ್ಲ, ನಾನು ಒಂದಿಟ್ಟು ಏನೇನ ಮಾಡ್ಕೊಂಡು ಕುಂತಿದ್ದೆ. ಅಲ್ಲ, ಅವ ನಮ್ಮ ಮಂಜುನ ಅಂಗಡಿಯಾಗ ಗೋಪಿ ಅಂತಿದ್ನಲ್ಲ, ಅವನ ತಂಬ ಅಪ್ಪಣ್ಣ ಅವ ಬರಲ್ಲ ನೀಗ ನಿನ್ನ ಜೊತೆ ಬರ್ತಿದ್ನಲ್ಲ, ಅವನು ಇರ್ತಿದ್ದ. ಮತ್ತು ಅಲ್ಲಿ ಹೊತ್ಕೊಂಡು ಹೋಗ್ಬೇಕು ಅವ. ಮತ್ತೀಗ ಡೆಕೋರೇಷನ್ ಮಾಡಕ್ಕೆ ಮನೆಗೆ ಹೋಗ್ತೀನಂತಿದ್ದಿ, ನಿನಗೆ ಒಜ್ಜಾಗಲ್ಲ ಎಲ್ಲ. ಇಲ್ಲ ಬರ್ತಾನಪ್ಪ, ಹಿಂಗೆ ಗೊತ್ತಾ, ಹೊರಗೆ ಹೋದ್ರ ಅಪ್ಪಣ್ಣ ಬರ್ತಾನ ಈಗ. ಮತ್ತು ಅವನ ಮ್ಯಾಗ ಅಂಗಡಿ ಅವನ ತೆಗಿತಾನ, ಅವನ ಇರ್ತಾನ. ಈಗ ನಾವು ಓಲಿಲ್ಲ ಅಂದ್ರೂ ಅರ್ಧ ತಾಸು ಹೆಚ್ಚು ಕಮ್ಮಿ ನಡೀತೈತಿ. ಈಗ ನಾನಾ ಮತ್ತೆ ಎಲ್ಲ ಕಡೆ ಹೋಗ್ಬೇಕಂದ್ರೆ ಹಂಗಿಲ್ಲ, ಡೆಕೋರೇಷನ್ ಮಾಡಕ್ಕೆ ನಾವು ಹೋಗ್ತೀನಿ, ಅವ ಅಂಗಡಿ ತೊಗೊಂಡು ಕುಂದಿರ್ತಾನ. ಈಗ ಇನ್ನೊಬ್ಬ ಬೇಕಾಗಿತ್ತು ನನಗೆ. ಈಗ ಬೆಳೆಯಾಕತ್ತ ಅಂಗಡಿ, ಈಗ ಬೆಳ್ಸ್ಕೊಂಬಿಡ್ಬೇಕು ಅಂತೀನಿ ನಾನು. ಅಲ್ಲಲ್ಲ ಆತು, ಅದು ಅಂತೂ ಆತು ಬಿಡು. ಹೆಂಗ ನಡ್ಯಾಕತ್ತತಿ ಬಿಸ್ನೆಸ್ಸು ಎಲ್ಲ, ನೀನು ದಾರಿ ಹತ್ತಿದಿ. ಆದ್ರೆ ನಿನ್ಗೇಂತಿ ಇನ್ನೂ ವಾಪಸ್ ಬರೋದು ಏನೂ ಯೋಚನೆ ಮಾಡಬಳ್ಳಲ್ಲ. ಹೆಂಗೆ ಅಂತೀನಿ ನಾನು. ಅದ್ರದ್ದು ಏನಾರ ಇಲ್ಲ, ಆಕಿ ಕಾವೇರಿಗೆ ಡೈವರ್ಸರ ಕೊಟ್ಬಿಡು ಅತ್ತಾಗ, ಎಲ್ಲ ಪರ್ಲ್ ಹರ್ಕೊಂಡು ಬೇರೆ ಮದುವೆರ ಆಗ. ಅಲ್ಲಲ್ಲ ಈಗ ನಿನಗೆ 36-37 ವರ್ಷ, ಇಷ್ಟು ವರ್ಷ ಆದ್ಮ್ಯಾಗ ನಿನಗೆ ಯಾರು ಕನ್ಯೆ ಕೊಡ್ತಾರಲ್ಲ? ಮೊದ್ಲ ಕನ್ಯೆ ಸಿಗೋದು ವಜ್ಜೈತಿ. ನೀ ನೋಡಿದ್ರೆ ಅದ್ರದ್ದು ಮಾತಾಡೋತ್ಲಿಗೆ ನಾವು ಹೊಂಟು ಬಿಡ್ತಿದ್ದೀವಿ. ಏನು ಮಾಡ್ಬೇಕು ನಾನು? ಮೌ ಹೇಳದ ಕೇಳು ಸಂಜಪ್ಪ. ಏನು
ಬಿಟ್ಟು ಬಿಡಾಕಿದು ಆಕಿನ ಬರೋದಿಲ್ಲ. ಆಕಿ ಈ ವರ್ಷನೂ ಬಂದಿಲ್ಲ, ಇನ್ನೇನೈತಿ. ಅವ್ವ ನನಗೆ ಕರೆನ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಇಷ್ಟ ಇಲ್ಲ. ಆಕಿಗೆ ತಿಳಿದು ಯಾವಾಗಾರ ಬರಲಿ ಅಂತ ಬಿಟ್ಬಿಟ್ಟು ನಾನು ಮೊನ್ನೆ ಭಾಳ ನೆನಪಾದ್ಲು. ಅವತ್ತು ಆಕಿ ಬರ್ಡೇ ದಿನ ಅಂತೂ ಭಾಳ ನೆನಪಾದ್ಲು. ಫೋನ್ ಮಾಡ್ಲೇನೋ ಹೋಗಿ ಕರ್ಕೊಂಬರ್ಲೇನೋ ಅನಿಸ್ತು. ಏನು ಮಾಡಲಿ ಈಗ ನೀನು ತವ್ರ ಮನೆ ಅಂತೂ ನಿನ್ನ ಪಾಲಿಗೆ ಅಂಕೂ ನೀ ಮಾಡಿ ಮುಚ್ಚಿಬಿಟ್ಟಂಬಿಡು ಎಲ್ಲಾನು ಬಿಟ್ಟಾನ. ಈಗ ನಾನೀಗ ಸ್ವಾದ್ರ ಮಾವನ ಮನೆ ಅಂತ ಹೋದ್ರೆ ಅವತ್ತು ಮರಿದು ಇಲ್ಲಾರ್ದಂಗೆ ಮಾಡಿದ್ರಿ ಇಬ್ಬರು ಗಂಡ ಇಂತಿ. ಅವ ಆದ್ರೆ ಅದನ್ನಲ್ಲವ ಉಡಾಳ ಹನ್ನಿಬ್ರಿದನವ ಅವ್ರ ಅಣ್ಣ. ಅವ ಅಂತೂ ಬಾಯಿ ಬಂದಂಗೆ ಮಾತಾಡ್ತಾನೆ. ಏನು ಮಾಡಲಿ ಈಗ ನಾನು ಈಗ ಇನ್ನೊಂದು ಮದುವೆ ಹಾಕಂಕ್ರು ನಂಗೆ ಮನಸ್ಸಿಲ್ಲ. ಒಕ್ಕರೆ ನಾನು ಏನಾರ ಅನ್ನಿ ಹೋಲ್ಬಿಡು. ಈಗ ಅಣ್ಣನು ಯಾಡದವ ಮಕ್ಕಳು. ಇನ್ನು ನನಗೆ ಅದ್ರಾಗ ಆರಾಮಾಗಿ ಜೀವನ ಕಳೆದು ಬಿಡ್ತೀನಿ. ನನಗಂಕರು ಏನು ದುಃಖಿಲ್ಲ ಬಿಡು. ಸರಿ ತಗೋ, ನಾನು ನಾಷ್ಟ ಮಾಡಿ ಹೋಗ್ತೀನಿ. ಏನು ಮಾಡ್ಯಾರ ನಾ ಅತ್ತಿಗೆಮ್ಮ ನೋಡ್ತೀನಿ, ಹೋಗಿ ನೋಡ್ತೀನಿ ಅಂತ. ಆತಪ್ಪ ಆತ ಹೆಂಗ ನೋಡು ಆ ದೇವ್ರು ಮಾಡ್ದಂಗೆ ಆಲಿ. ನೋಡಪ್ಪ ಬರೋ ಮುಂದಾಗ ಏನಾರು ತೊಗೊಂಬ. ರಮಣಿ ಮಕ್ಕಳು ಬರ್ತಾವೆ, ನಾಳೆ ರಾಧನ್ ಮಕ್ಕಳು ಬರ್ತಾವೆ, ಮತ್ತು ಇವು 2 ಮನೆ ಆಗದಾವು. ಒಟ್ಟು 6 ಮಂದಿ ಮಕ್ಳು ಅಕ್ಕಾರ ಮನ್ಯಾಗ. ಮತ್ತು ಕೇಕು ಪಾಕು ಬಿಸ್ಕಿಟ್ ಅಂತೂ ತೊಗೊಂಬ. ಬಿಸ್ಕಿಟು ಬ್ರೆಡ್ಡು ಬನ್ನು ಬೇಕಾದಂಗೆ ತಗೊಂಬಂದು ಇಟ್ಬಿಡಪ್ಪ ಯಪ್ಪ. ಯಾಕಂದ್ರೆ ಈಗ ಅವು ಅದಾವಂತಂದು ಹೂಯಿನ ತರ್ತಿದ್ದಿಲ್ಲ. ಈಗ 6 ಆದವಂದ್ರಂತೂ ಜಗಳ ಮಾಡಿ ಸಾಯ್ತವು. ಆಮೇಲೆ ಮುಂಜಾನೆ ಹೊತ್ತಿಗೆನ ಅಡಿಗೆ ಆಗೋರ್ಗೂ ತರ್ಕಲ್ಲ ಯವಾಸು ಅಂತವ. ಒಂದಿಟ್ಟು ಏನರ ಬಿಸ್ಕಿಟು ಬ್ರೆಡ್ ತಿನ್ನು ಅಂದ್ರೆ ತಾಣಗಿರ್ತಾವೆ. ಅದಕ್ಕೆ ತೊಗೊಂಬಂಬಿಡು. ಇರೋವರೆಗೂ ಬಿಸ್ಕಿಟ್ ಬ್ರೆಡ್ ಮರಿಬೇಡ್ರಿ. ಏನು ಆತವ ತೊಗೊಂಬರ್ತೀನಿ ತೋ ರೀ. ನೀವು ಬೇಸರ ಮಾಡ್ಕೊಳ್ಳಲ್ಲ ಅಂದ್ರೆ ನಾನು ಒಂದಿಟ್ಟು ಹೋಗಿ ಬರಲೇನ ನಮ್ಮ ಅಣ್ಣನ ಮನೆಗೆ? ಹೋಗು ಹಿತ್ತಲ್ದಾಗ ಮುಸ್ರಿದವಂತ ನನ್ನ ಸೊಸಿ ಅಡುಗೆ ಮಾಡಿಟ್ಟಾಳ. ಹೋಗಿ ಬಾಂಡದ ಕುಂಡಿ ತೊಲಿ ಹೋಗು. ಅಣ್ಣನ ಮನೆಗೆ ಹೋಗ್ಕಳಂತ. ಅಣ್ಣನ ಮನೆ ಹೋಗಲೇ ಶಾಣಕ್ಕಿದ್ದಿದ್ದಿ. ನಿಮ್ಗೇನಪ್ಪ ನಿಮ್ಗೇನು ಗಂಡ್ಮಕ್ಳಿಗೆ ಅದ್ರದ್ದು ಅದೇನು ಅಂತಾರಲ್ಲ, ಗೌರಿ ದುಃಖ ಗಂಡಸರಿಗೆ ಅರ್ಥ ಆಗೋದಲ್ಲ ಎಂದು. ಅದು ಹಂಗಲ್ಲದು. ಗೌರಿ ದುಃಖ ಗಂಡಸ್ರಿಗೆ ಯಾಕಂತಾನೆ ಇರೋದು ಅದ. ಮತ್ತೆ ನಮ್ಗೆ ಬೇಕಾಗೂ ಇಲ್ಲ ನಿಮ್ಮ ತವ್ರ ಮನೆ ದುಃಖ. ಹೋಗೋಗು ಸಾಕು. ಏನು ಮಾಡಿ ನೋಡಿ ಹುಡುಗಿ ನಾಷ್ಟ ತೊಗೊಂಬಂದು ಕೊಡು ಸರ ಉಂಡು ಮಾಡೋದು ಮಾಡ್ತೀನಿ. ಒಂಬದು ಮಲಗದು ಇದೊಂದ ಗೊತ್ತಿರೋದು. ಅತ್ತಿಯರ ಅಯ್ಯ ಬಾರ ಗೀತಾ ಕುಂದ್ರ ಬಾರ ಪರಮೇಶ. ಅತ್ತಿಯರು ಜಾಗಕ್ಕೆ ಹೋಗ್ಯಾರ, ಬಾ ಕುಂದ್ರ ಬರ್ತಾರ. ಮಾವಾರೆಲ್ಲ ಹೋಗ್ಯಾರ್ರಿ? ಮಾವರು ಹಂಗೆ ಅಡ್ಯಾಡ್ಕೊಂಬರಕ ಈಗ ಬೇನ್ ಗಿಡದ ಬುಡಕ್ಕೆ ಗಾಳಿ ಬರುತ್ತಂತಂದು ಮತ್ತು ಅಲ್ಲೆಲ್ಲ ಚಕ್ಕ ವಚ್ಚಿ ಆಡ್ತಿರ್ತಾರಲ್ಲ ಅಲ್ಲಿ ಹೋಗ್ಯಾರ ಕಾಣ್ತೈತಿ. ಅದ ಅನ್ಬೇಕು ಕೇಳ್ಬೇಕಂದು ನಾನು, ಯಾಕೆ ಅಲ್ಲಿಗೆ ಹೋಗೋಲ್ರು ಅಂತಂದು. ಏನಾರ ನಿನಗೂ ಅತ್ತಿಯರಿಗೂ ಬೆಳೆಸ್ಬಾತಾನ? ಇಲ್ಲಿ ಬಿಡ್ರಿ ಬೆಳೆಸನ್ ಬಂದಿಲ್ಲ. ಸೌಜನ್ಯನ ಮಾತಾಡ್ಸ್ಕೊಂಬಂದ್ರಲ್ಲ ಅವತ್ತು ಅಲ್ಲೇ ಮಕ್ಕೊಂಡಿದ್ರು ನೋಡ್ರಿ. ಎಲ್ಲ ಹೇಳ್ಕೊಂತ ಅಲ್ಲೇ ಮಕ್ಕೊಂಡ್ವಿ, ನಾನು ಅಲ್ಲೇ ಮಕ್ಕೊಂಡಿದ್ದೆ. ಹೊರಗೆ ಹಾಲೇ ಮಕ್ಕೊಂಡಿದ್ವಿ. ಅವ್ರಿಗೆ ಹಾಲಿಂದು ಅದು ಕಲ್ಮೆ ಮಲಗಿದ್ದರ್ರಿ ಅವರು. ಪೂರ ಶೆಕಿ ಹಾಕತ್ತೆ ಅಂತ ಒಟ್ಟ ಸಂಬಂಧನ ಆಗಲಿಲ್ಲ. ಅದಕ್ಕೆ ನಾನು ಭಾಳ ಶೆಕೆ ಹಾಕತ್ತೈತೆ ಅಂದ್ರೆ ಅಂತಂದು AC ಹಾಕಿಬಿಟ್ಟೆ. AC ಹಾಕಿದ್ದಕ್ಕೆ ಅವ್ರಿಗೆ ಮೂಗು ಗಂಟ್ಲು ಹಿಡ್ಕೊಂಡೈತಂತ. ಅದಕ್ಕೆ ನಾ ರಾತ್ರಿನ ಅಲ್ಲೇ ಮುಖತ್ನೇವ ಅಂತಂದು ನಿನ್ನಿಂದ ಇಲ್ಲೇ ಅದಾರ ನೋಡ್ರಿ ಅವರು. ಹೌದಾ? ನಾನೇನು ಅನ್ಕೊಂಡೆ ಏನೋ ನಿನಗೂ ಅವ್ರಿಗೂ ಬೆಳೆಸ್ಮಾತನ ಏನಾರ ಜಗಳಗಳ ಮಾಡ್ಯಾರನ ಅದಕ್ಕೆ ಇಲ್ಲೇ ಉಳ್ಕೊಳಕತ್ತಾರ, ಇಲ್ಲ ಅಂದ್ರೆ ಬೆಳಗರತ್ಲಿಗೆ ನಾ ಅಲ್ಲಿಗೆ ಓಡೋಕಿದ್ರು ಅದ ಅನ್ಕೊಂಡೆ. ಅತ್ತಿಗೆಮ್ಮ ಚಂದಾಗ ನಾಲ್ಕು ಮಾತಾಡಕ್ಕೆ ಬರೋದೇ ಇಲ್ಲಲ್ಲ. ನನ್ನ ಹೆಂಡತಿ ಯಾಕೆ ಜಗಳ ಮಾಡ್ತಾಳ ಮೌನ ಹತ್ರ? ಇನ್ನು ನಿಮಗಿರ್ಬೇಕು ನೋಡ್ರಿ ಕಾಲು ಕೆರ್ಕೊಂಡು ಜಗಳ ಮಾಡೋ ಬುದ್ಧಿ. ನನ್ನ ಹೆಂಡತಿಗೇನಿಲ್ಲ. ಈಗ ನಾವಿಲ್ಲಿ ಬಂದಿರೋದ ಬೇರೆ ವಿಷಯಕ್ಕೆ. ಅವನು ಕರೀರಿ. ಅಯ್ಯೋ ಆತಪ್ಪ ಆತು. ಒಂದೇನು ನಾನು ಮಾತಾಡಂಗಿಲ್ಲಪ್ಪ. ನನ್ನ ಬಾಯಿಂದ ಒಂದು ಮಾತು ಏನಾರ ಬಂತು ಅಂದ್ರೆ ಬಿಡು, ನಾನಂತರೂ ಕೆಟ್ಟಕ್ಕೆ. ಆತ ಬರ್ತಾರ ಕುಂದರಿ. ಪಾಪ ಅಯ್ಯಯ್ಯ ಬರ್ರಿ. ಏನಿಬ್ರು ಮುಂಜಾನೆ ಬಂದ್ಬಿಟ್ರಲ್ಲ ಗಂಡ ಹೆಂಡತಿ, ಯಾಕವ? ಅತ್ತಿಯರ ಅದೇನಂದ್ರಿ ಅಲ್ಲಿ ಅಂಗಡಿನ ತೆಗಿತಾರ ಅಂತಂದು ಅಂದರಿ ಅವ್ರು ಬಂದು. ಅದ ನಿನ್ನೆ ನಾವೆಲ್ಲರಿದ್ದಾಗ ಮಾತಾಡಿದ್ವಲ್ರಿ. ಮತ್ತು ಈಗಂಕ್ರಿ ಮತ್ತು ಎಲ್ಲ ಮುಗಿಯೋವರೆಗೂ 1 ತಿಂಗಳು ಒಪ್ಪತ್ತು ಇರ್ತೀನಿ ಅಂದಾಳ. ಅದಾದ್ಮೇಲೆ ಮತ್ತು ಮಾಡೋಕೆ ಆಗಂಗಿಲ್ಲ ರೀ ನನಗೂ. 2 ತಿಂಗಳೇನ ಮಾಡ್ಬೇಕಂತದು, 3 ತಿಂಗಳೇನ ಇರುತ್ತಂತ. ಈಗ ಪ್ರೆಗ್ನೆಂಟ್ ಅನ್ನೋದಕ್ಕೆ 2 ತಿಂಗಳೇನ ಮಾಡ್ತಾರಂತಕ್ಕಿದು. ಮತ್ತು ಪಾಪ ಮತ್ತು 2 ತಿಂಗಳವರೆಗೂ ಮತ್ತು ಅಂಗಡಿ ಇರುತ್ತೆ, ಆಮೇಲೆ ತೆಗಿತೀನಿ ರೀ. ಮತ್ತು ಯಾರು ಇದ್ರು ನೋಡ್ರಿ ಅಂತ ಹೇಳವತ್ತ. ಆಗಲ್ಲ ಬಿಡ ಯವ್ವ, ಪಾಪ ಹುಡುಗಿಗೆ ಒಂದ ಹಂಗಲ್ರಿ ಅತ್ತಿಯಾರ. ಈಗ ಅಲ್ಲಿವೆಲ್ಲ ಕಿರಾಣಿ ಮತ್ತು ಇವರು ಎಲ್ಲನೂ ಅಲ್ಲಿ ಹೇಳಿ ತಂದು ಚಲೋ ಮಾಲ ತಂದಾರೆ ಐತಿ. ಅಂಗಡಿ ಬೇಕಾದ್ರೆ ತೆಗಿವಲ್ರಕ್ಲಿ ಅಲ್ಲಿಂದ. ಇಲ್ಲಿ ಮೊದ್ಲಿತ್ತು ನೋಡ್ರಿ ಅದ ಶೆಟ್ರ್ ಅಂಗಡಿಗೆನ ಈಗ ಬೇರೆದಾರು ಕೊಟ್ರ ಬಿಡ್ರಿ. ಚಕ್ ಇನ್ನೊಂದು ಬಾಜು ದೊಡ್ಡ ಅಂಗಡಿ ಆಗೈತೆ ನೋಡ್ರಿ. ಈಗ ಮಾಟ್ ಆಗೈತಲ್ರಿ, ಮಾಟಿನ ಮಗ್ಲೊಂದು ಈ ಕಡೆ ಹೋದ್ರೆ ಐತೆ ನೋಡ್ರಿ ಕಾಂಪ್ಲೆಕ್ಸ್ನಾಗ. ಅದು ಅಂಗಡಿ ಖಾಲಿ ಐತ್ರಿ. ಅದು ಕೂಟಿಗೆ ಆಗುತ್ತಾ ಸರ್ಕಲ್ಗೆ.
ಅಲ್ಲಿ ಮಾಡ್ತಾರಂತನ್ರಿ ಮಾವಾರ ಅಂಗಡಿನ. ಇವ್ರು ಬಂದಂದ್ರು ನನಗೆ ಯಾಕೆ ಅಷ್ಟು ಕಷ್ಟಪಟ್ಟು ಮಾಡಿರೋ ಅಂಗಡಿ 1 ವರ್ಷ ನಡೆಸ್ಯಾರ, ಮತ್ತು ನಡೆಸ್ತಾರ ನಮ್ಮ ಮಾವರು ಅಂತ. ಮತ್ತು ಅವ್ರ ದಿನ 2 ವರ್ಷ ಏನೈತಿ, 2-3 ವರ್ಷ ಅಂದ್ರಲ್ಲ. ಮುಂಜಾನೆಲ್ಲ ಸಂಗೀತಕ್ಕೆ ಕುಂದ್ರವಲ್ರಕ್ಕ. ಇವ್ರದ್ದು ಏನಿಲ್ಲ ರೀ, ಇವ್ರದ್ದು ಒಂದು 7-8 ವರ್ಷ ಐತಾನೆ. ಮತ್ತು ಅಂಗಡ್ಯಾಗ ಇಬ್ಬರು ಅಣ್ಣ ತಮ್ಮ ಇರ್ತಾರೆ. ಅಲ್ಲಿವರೆಗೂ ನಾನು ಅಕ್ಕ ನೀವು ಹೆಂಗೆ ಮಾಡ್ಕೊಂಡು ಹೋಗೋಣನ್ರಿ. ಅದಕ್ಕೆ 8,000 ಅಂತ್ರಿ ಬಾಡಿಗೆ ಅದು ಅಂಗಡಿ.